ಕೆಲಸಕ್ಕೆ ಸೇರಿದ ಮೇಲೆ ಶುಭ ಸಂತೋಷವಾಗಿ ಇಲ್ಲದಿದ್ದರೂ ಒಂಟಿಯಾಗಿ ಜೀವನ ನಡೆಸಬಲ್ಲೆ ಎಂಬ ಭರವಸೆ ಬಂದಿತು. ತನ್ನ ಮಗಳಿಗೆ ಒಂದು ಒಳ್ಳೆ ಭವಿಷ್ಯ ಕೊಡಿಸಬೇಕು ಎಂದು ಶ್ರಮಿಸುತ್ತಿದ್ದಳು. ಒಂದು ದಿನ ಶುಭ ವಾರದ ಕೊನೆಯಲ್ಲಿ ಊರಿಗೆ ಹೋಗಿದ್ದಾಗ ಅವಳ ಮನೆಯವರು ಮತ್ತೆ ಅವಳ ಮದುವೆಯ ವಿಷಯದ ಬಗ್ಗೆ ಮಾತನಾಡಿದರು. ನೋಡು ಶುಭ, ಎಷ್ಟು ದಿನ ಅಂತ ಹೀಗೆ ಒಂಟಿಯಾಗಿ ಇರ್ತೀಯ ಹೇಳು? ಎಷ್ಟು ದಿನ ನಾವು ನಿನ್ನ ಜೊತೆ ಇರೋಕೆ ಆಗುತ್ತೆ? ನಿಂದು ಅಂತ ಒಂದು ಸಂಸಾರ ಬೇಡ್ವಾ? ಜೀವನ ಬೇಡ್ವಾ? ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದೀಯಾ? ನವೀನ್ಗೆ ಏನು ಕಡಿಮೆ? ಪಾಪ, ನಿನಗೊಂದು ಜೀವನ ಕೊಡಬೇಕು ಅಂತ ಎಷ್ಟು ಒದ್ದಾಡ್ತಿದ್ದಾನೆ ಅವನು. ಆದರೆ ನೀನು ಅವನಿಗೆ ಎಷ್ಟು ನೋವು ಮಾಡ್ತಿದ್ದೀಯಾ? ಪ್ರಪಂಚದಲ್ಲಿ ಯಾರು ಎರಡನೇ ಮದುವೆ ಹಾಗೇ ಇಲ್ವಾ? ನಿನಗಿನ್ನು 24 ವರ್ಷ. ಜೀವನ ನೀನಂದುಕೊಂಡಷ್ಟು ಸುಲಭ ಅಲ್ಲ. ಒಂಟಿ ಜೀವನ ನಡೆಸುವುದು ಅಷ್ಟು ಸುಲಭ ಅಲ್ಲ. ನಿನ್ನ ಗಂಡ ಮನೆ ಬಿಟ್ಟು ಹೋಗಿ 8 ತಿಂಗಳೇ ಕಳೆಯಿತು. ಅವನು ಮತ್ತೆ ನಿನಗಾಗಿ ಬರ್ತಾನೆ ಅನ್ನೋ ಯಾವ ಭರವಸೆ ನಮಗಿಲ್ಲ. ನಮಗೆ ನಿನ್ನ ಜೀವನ ಮುಖ್ಯ. ಅದನ್ನು ನಾವು ಸರಿ ಮಾಡಬೇಕು. ನೀನು ನಿನ್ನ ಗಂಡ ಬರ್ತಾನೆ ಅಂತ ಈಗಲೂ ಕಾಯ್ತಿದ್ಯಾ? ಅವನಿಗೋಸ್ಕರನೇ ತಾನೇ ನೀನು ನವೀನ್ ಮದುವೆ ಆಗೋಕೆ ಹಿಂದೇಟು ಹಾಕ್ತಿರೋದು? ಇಲ್ಲ ಅಪ್ಪ, ನಾನು ಯಾರಿಗೋಸ್ಕರನೂ ಕಾಯ್ತಿಲ್ಲ. ಅವರು ಯಾವಾಗ ನನ್ನ ಮತ್ತು ನನ್ನ ಮಗಳ ಬಗ್ಗೆ ಯೋಚನೆ ಮಾಡದೆ ನಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋದ್ರೋ ಆಗಲೇ ನನ್ನ ಮನಸ್ಸು ಒಡೆದು ಹೋಯಿತು. ಆದರೂ ಅವರಿಗಾಗಿ ಕಾದೆ. ನನ್ನಲ್ಲೂ ಯಾವ ನಂಬಿಕೆಗಳು ಉಳಿದಿಲ್ಲ ಇನ್ನು. ಆದರೆ ನನಗೆ ಇನ್ನೊಂದು ಮದುವೆಯ ಅವಶ್ಯಕತೆ ಇಲ್ಲ. ನನ್ನ ಮತ್ತು ನನ್ನ ಮಗಳ ಜೀವನ ನಾನು ನೋಡ್ಕೊತೀನಿ. ಹಾಗಾದರೆ ನೀನು ನವೀನ್ ಮದುವೆ ಆಗಲ್ವಾ? ಅವನು ನಿನ್ನ ಎಷ್ಟೊಂದು ಪ್ರೀತಿ ಮಾಡ್ತಾನೆ, ಕಾಳಜಿ ಮಾಡ್ತಾನೆ. ದಿನ ಬಂದು ನಿನ್ನ ಮಗಳನ್ನು ನೋಡಿಕೊಂಡು ಹೋಗ್ತಾನೆ. ಅವಳನ್ನು ನನ್ನ ಮಗಳು ಅಂತ ಎಷ್ಟು ಪ್ರೀತಿ ಮಾಡ್ತಾನೆ ಗೊತ್ತಾ ಶುಭ? ಅಪ್ಪ, ಅವನಂತೂ ಪ್ರೀತಿ ಪ್ರೇಮ ಅಂತ ಹುಚ್ಚುಚ್ಚಾಗಿ ಆಡ್ತಾನೆ. ಆದರೆ ನೀವು ಸಹ ಅವನ ತಾಳಕ್ಕೆ ಕುಣಿತಿದ್ದೀರಲ್ಲ. ಅವನ ತಪ್ಪೇನೂ ಇಲ್ಲ. ಹುಚ್ಚುಚ್ಚಾಗಿ ಹಾಡ್ತಿರೋದು ಅವನಲ್ಲ, ನೀನು. ನಿನ್ನ ಇಷ್ಟೊಂದು ಹಠ ಒಳ್ಳೆಯದಲ್ಲ ಎಂದು ಬೈದು, ನೀನು ಇವತ್ತು ಯೋಚನೆ ಮಾಡಿ ನಿನ್ನ ನಿರ್ಧಾರ ತಿಳಿಸು ಎಂದು ಹೇಳಿ ಎದ್ದು ಹೋದರು. ಶುಭಾಳಿಗೆ ತಲೆ ತುಂಬ ಗೊಂದಲ. ಯಾವುದು ಸರಿ ಯಾವುದು ತಪ್ಪು ಎಂದು ತಿಳಿಯದಾಯಿತು. ಮೊದಲೇ ನೋವಲ್ಲಿದ್ದ ಅವಳಿಗೆ ಈ ಮದುವೆ ವಿಷಯ ಇನ್ನೂ ಚಿಂತೆ ತರಿಸಿತು. ಸದ್ಯಕ್ಕೆ ಯಾವ ನಿರ್ಧಾರ ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅವಳು. ಅವಳ ತಂದೆಯ ಬಳಿ ನನಗೆ ಯೋಚಿಸಲು ಸ್ವಲ್ಪ ಸಮಯ ಕೊಡಿ ಎಂದು ಹೇಳಿ ಬೆಂಗಳೂರಿಗೆ ಹೊರಟಳು. ಶುಭಾಗೆ ನೆಮ್ಮದಿಯೇ ಇರಲಿಲ್ಲ. ಯಾವಾಗಲೂ ಏನೋ ಕಳೆದುಕೊಂಡವಳಂತೆ ಇರುತ್ತಿದ್ದಳು. ಅವಳು ಖಿನ್ನತೆಗೆ ಒಳಗಾಗಿದ್ದಳು. ಇವಳನ್ನು ಆ ಪರಿಸ್ಥಿತಿಯಲ್ಲಿ ನೋಡಲಾಗದೆ ಅವಳ ಆಪ್ತ ಗೆಳತಿ ದಿವ್ಯಾ ಶುಭಾಳ ಮನೆಯವರಿಗೆ ಫೋನ್ ಮಾಡಿ ತಿಳಿಸಿದಳು. ನಂತರ ಅವಳನ್ನು ನೋಡಿಕೊಳ್ಳಲು ಶುಭಾಳ ತಮ್ಮ ಪ್ರದೀಪ್ ಕೂಡ ಬೆಂಗಳೂರಿನಲ್ಲಿ ಒಂದು ಕೆಲಸಕ್ಕೆ ಸೇರಿದ. ಒಂದು ಮನೆ ಮಾಡಿ ಅಕ್ಕ ತಮ್ಮ ಜೊತೆಯಲ್ಲೇ ಇದ್ದರು. ಪ್ರದೀಪ್ ದಿನ ಅವಳಿಗೆ ಧೈರ್ಯ ತುಂಬುತ್ತಾ ಅವನೇ ಅಡುಗೆ ಮಾಡಿ ಅವಳಿಗೆ ಕೊಟ್ಟು ಅವಳನ್ನು ಮಗುವಿನಂತೆ ನೋಡಿಕೊಳ್ಳುತ್ತಿದ್ದ. ಆಫೀಸಿನಲ್ಲಿ ಅವಳ ಗೆಳತಿ ದಿವ್ಯಾ ಪ್ರತಿದಿನ ಇವಳಿಗೂ ಊಟ ತಂದು ತಿನ್ನಿಸುತ್ತಿದ್ದಳು. ಅವಳ ನೋವಿಗೆ ಹೆಗಲಾಗಿದ್ದಳು. ಒಂದು ದಿನ ದಿವ್ಯಾ ಕೂಡ, ನೀನು ನವೀನ್ನನ್ನು ಯಾಕೆ ಮದುವೆ ಆಗಬಾರದು? ಅದರಲ್ಲಿ ತಪ್ಪೇನಿಲ್ಲ. ಎಷ್ಟೋ ಜನ ಎರಡನೇ ಮದುವೆ ಆಗಿದ್ದಾರೆ. ನೀನೇನು ನಿನ್ನ ಗಂಡನ ಬಿಟ್ಟು ಬಂದಿಲ್ಲ. ಅವರೇ ನಿನ್ನ ಬಿಟ್ಟು ಹೋಗಿರುವುದು. ನೀನು ನಿನ್ನ ಜೀವನ ನೋಡ್ಕೊ. ನವೀನ್ ಕೂಡ ನಿನ್ನ ಕಷ್ಟಕ್ಕೆ ಆಗಿದ್ದಾನೆ. ನೀನು ಅರ್ಥ ಮಾಡಿಕೊಳ್ಳೋರು ಜೊತೆಗಿದ್ದರೆ ಜೀವನ ಸುಂದರವಾಗಿ ಇರುತ್ತೆ. ನೋಡು, ಯೋಚನೆ ಮಾಡು. ನವೀನ್ ನಿನಗೆ ತಕ್ಕ ಹುಡುಗ ಅನಿಸುತ್ತೆ ಎಂದಳು. ಶುಭ ತುಂಬ ಆಲೋಚಿಸಿ ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದಳು. ಈ ಬಾರಿ ಊರಿಗೆ ಹೋದಾಗ ಅವರ ಮನೆಯವರ ಬಳಿ ನವೀನನ್ನು ಮದುವೆಯಾಗಲು ಒಪ್ಪಿಗೆ ಸೂಚಿಸಿದಳು. ನವೀನ್ ಕೂಡ ಅವನ ಮನೆಯವರ ಬಳಿ ಕಾಡಿಬೇಡಿ ಒಪ್ಪಿಸಿದ. ಶುಭ ಕೂಡ ಒಂದು ಹೊಸ ಜೀವನ ಸಿಕ್ತು. ಸ್ವಲ್ಪ ನೆಮ್ಮದಿಯಾಗಿ ನವೀನ್ನೊಂದಿಗೆ ಮಾತನಾಡಿಕೊಂಡು ಇದ್ದಳು. ಇನ್ನೊಂದು 6 ತಿಂಗಳು ಬಿಟ್ಟು ಮದುವೆ ಆಗೋಣ ಎಂದು ನಿರ್ಧರಿಸಿದ್ದರು. ಆದರೆ ಅಷ್ಟರಲ್ಲಿ ವಿಧಿ ಇನ್ನೊಂದು ತಂತ್ರ ಹೂಡಿತು. 1 ವರ್ಷದಿಂದ ಮಾಯವಾಗಿದ್ದ ಜಯಂತ್ ಮತ್ತೆ ಬಂದಿದ್ದ. ಅವನ ತಂದೆ ತಾಯಿ ಅವನನ್ನು ಕಂಡು ಸಂತೋಷಪಟ್ಟರು. ಇಷ್ಟು ದಿನ ನಮ್ಮನ್ನೆಲ್ಲ ಬಿಟ್ಟು ಎಲ್ಲಿ ಹೋಗಿದ್ದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ಅಲ್ಲಿ ತನ್ನ ಮಗಳು ಮತ್ತು ತನ್ನ ಹೆಂಡತಿ ಇಲ್ಲದನ್ನು ಗಮನಿಸಿದವನು ಅವರು ಎಲ್ಲಿ ಎಂದು ಅವನ ತಂದೆ ತಾಯಿಯನ್ನು ಪ್ರಶ್ನಿಸಿದ. ಅವಳು ನಮ್ಮ ಮನೆ ಬಿಟ್ಟು ಹೋಗಿ ತನ್ನ ತವರು ಮನೆಯಲ್ಲಿ ಇದ್ದಾಳೆ ಎಂದರು. ಏನಪ್ಪ ನೀವು? ಆಗಿರುವುದೆಲ್ಲ ನನ್ನ ತಪ್ಪಿಂದ. ಪಾಪ, ಅವಳದೇನೂ ತಪ್ಪಿಲ್ಲ. ಆದರೂ ನೀವು ಅವಳನ್ನು ಮನೆ ಬಿಟ್ಟು ಕಳುಹಿಸಿದ್ದೀರಾ ಎಂದು ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿ ಕೂಡಲೇ ತನ್ನ ಹೆಂಡತಿ ಮತ್ತು ಮಗಳನ್ನು ನೋಡಲು ಶುಭಾಳ ತವರು ಮನೆಗೆ ಹೋದ. ಅವನು ಮತ್ತೆ ಬರುವನೆಂದು ಕನಸಲ್ಲೂ ಊಹಿಸಿದವರು ಅವನನ್ನು ಕಂಡು ದಿಗ್ಭ್ರಮೆಗೊಂಡರು. ಆಹಾ, ಬಾರಪ್ಪ ಬಾ. ನನ್ನ ಮಗಳು ಸತ್ತಿದ್ದಾಳೋ ಬದುಕಿದ್ದಾಳೋ ಎಂದು ನೋಡಲು ಈಗ ಬಂದಿದ್ಯಾ? ಮತ್ತೆ ಯಾಕೆ ಬಂದೆ ನಮ್ಮ ಮನೆಗೆ ಎಂದು ಕೋಪದಲ್ಲಿ ಕೇಳಿದರು. ಅದು ಮಾವ, ನನ್ನ ಪರಿಸ್ಥಿತಿ ಸರಿ ಇರಲಿಲ್ಲ, ಅದಕ್ಕೆ. ಮನಸ್ಥಿತಿ ಸರಿ ಇಲ್ಲ ಅಂದರೆ ಹೆಂಡತಿ ಮಗಳನ್ನು ಬಿಟ್ಟು ಹೋಗೋದಾ? ಅವರ ಬಗ್ಗೆ ಸ್ವಲ್ಪ ಆದರೂ ಯೋಚನೆ ಮಾಡದ ನೀನು ಹಣವನ್ನೆಲ್ಲ ನುಂಗಿ ನೀರು ಕುಡಿದು ಅಪವಾದವನ್ನು ನನ್ನ ಮತ್ತು ನನ್ನ ಮಗಳ ಮೇಲೆ ಒರೆಸಿ ನೀನು ಎಲ್ಲೋ ಆಯಾಗಿದ್ದು ಇವತ್ತು ಬಂದಿದ್ಯಾ ಎಂದು ಬೈದರು. ನಾನೇನು ಅವರನ್ನು ಒಂಟಿ ಮಾಡಿ ಬಿಟ್ಟೋಗಿರಲಿಲ್ಲ. ನನ್ನ ಅಪ್ಪ ಅಮ್ಮ ತಮ್ಮ ಎಲ್ಲ ಇದ್ದರು ಅವರನ್ನು ನೋಡಿಕೊಳ್ಳಲು. ಅವರಿಗೆ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಅಂತ ಪತ್ರ ಬರೆದಿಟ್ಟು ಹೋಗಿದ್ದೆ.
ಹೌದು, ನಿಮ್ಮ ಅಪ್ಪ ಅಮ್ಮ ನನ್ನ ಮಗಳನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನೀನು ಮಾಡಿರುವ ತಪ್ಪಿಗೆ ಅವಳಿಗೆ ಒಂದೊಂದು ಕ್ಷಣವೂ ಚುಚ್ಚಿ ಚುಚ್ಚಿ ಮಾತನಾಡಿ ಅವಳಿಗೆ ನರಕ ತೋರಿಸಿದ್ದಾರೆ. ಅಷ್ಟೇ ಅಲ್ಲದೆ ಅವಳು ಮಗುವನ್ನು ಬಿಟ್ಟು ಕೆಲಸಕ್ಕೆ ಹೋಗಿ ದುಡಿದು ತಂದು ಕೊಡುವಂತೆ ಮಾಡಿದ್ದಾರೆ ಎಂದು ತುಸು ನೊಂದುಕೊಂಡೇ ನುಡಿದರು. ಕ್ಷಮಿಸಿ, ನಾನು ಅಂದುಕೊಂಡಿರಲಿಲ್ಲ ಅವರು ಹೀಗೆ ಮಾಡುವರು ಎಂದು. ಇನ್ಮುಂದೆ ಈ ತಪ್ಪು ನಡೆಯುವುದಿಲ್ಲ. ನಾನು ನನ್ನ ಹೆಂಡತಿ ಮಗುವನ್ನು ಚೆನ್ನಾಗಿ ನೋಡಿಕೊಳ್ತೀನಿ. ಪ್ಲೀಸ್ ಶುಭಾನ ಕರೆಯಿರಿ. ನಾನು ಅವಳನ್ನು ನನ್ನ ಮಗುವನ್ನು ನೋಡಬೇಕು ಎಂದು ಕೇಳಿಕೊಂಡ. 1 ವರ್ಷದಿಂದ ಹೆಂಡತಿ ಮಕ್ಕಳು ನೆನಪಾಗ್ಲಿಲ್ವಾ ನಿನಗೆ ಎಂದು ಹೇಳುತ್ತಿದ್ದಂತೆ ಶುಭಾಳ ಮಗಳು ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾ ತಾತನನ್ನು ಕರೆಯಲು ತನ್ನ ತಾತನ ಬಳಿ ಬಂದಳು. ಅವಳನ್ನು ನೋಡಿದೊಡನೆ ಜಯಂತ್ ಸಂತೋಷದಿಂದ ಅವಳನ್ನು ಎತ್ತಿಕೊಂಡು ಮುದ್ದಾಡಿದ. ಆ ಮಗುವಿಗೆ ಜಯಂತ್ ಮುಖ ನೆನಪಲ್ಲಿ ಇರಲಿಲ್ಲ. ಅವನು ಮನೆ ಬಿಟ್ಟು ಹೋದಾಗ 1.5 ವರ್ಷ ಮಗುವಿಗೆ. ಅದು ತಾತನ ಬಳಿ ಹೋಗಲು ಮಿಸುಕಾಡುತ್ತಿತ್ತು. ಕೊನೆಗೆ ಶುಭಾಳ ತಂದೆ ಮಗುವನ್ನು ಅವನ ಕೈಯಿಂದ ಕಿತ್ತುಕೊಂಡು, ಮೊದಲು ಇಲ್ಲಿಂದ ಹೋಗು ನೀನು, ನನ್ನ ಮಗಳ ಜೀವನಕ್ಕೆ ಮುಳ್ಳಾಗಬೇಡ ಎಂದರು. ಇಲ್ಲ, ನಾನು ಶುಭಾಳನ್ನು ಮತ್ತು ನನ್ನ ಮಗಳನ್ನು ಕರೆದುಕೊಂಡು ಹೋಗಲು ಬಂದಿರೋದು. ನಾನು ಖಾಲಿ ಕೈಲಿ ವಾಪಸ್ ಹೋಗೋದಿಲ್ಲ ಎಂದ. ಏನು ಶುಭ, ನಿನ್ನ ಜೊತೆ ಬರಬೇಕಾ ಮತ್ತೆ ಆ ನರಕಕ್ಕೆ? ನಾವು ಕಳಿಸೋದಿಲ್ಲ. ಅಷ್ಟಕ್ಕೂ ಶುಭ ಇಲ್ಲಿ ಇಲ್ಲ. ನಿನ್ನ ಕಟ್ಟಿಕೊಂಡ ತಪ್ಪಿಗೆ ಬೆಂಗಳೂರಿನಲ್ಲಿ ತಾನೇ ದುಡಿದು ಜೀವನ ನಡೆಸುತ್ತಿದ್ದಾಳೆ ಎಂದರು. ಏನು, ಶುಭ ಕೆಲಸಕ್ಕೆ ಹೋಗ್ತಿದ್ದಾಳ? ದಯವಿಟ್ಟು ನನ್ನ ಕ್ಷಮಿಸಿ. ಏನೋ ಕೆಟ್ಟಗಳಿಗೆ ಆಗೆಲ್ಲ ಆಗೋಯ್ತು. ನನಗೆ ನನ್ನ ಹೆಂಡತಿ ಮತ್ತು ಮಗು ಬೇಕು ಎಂದು ಕೇಳಿಕೊಂಡ. ಅದು ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ? ಯಾಕಂದರೆ ಶುಭಾಳಿಗೆ ನಾವು ಇನ್ನೊಂದು ಮದುವೆ ಮಾಡಬೇಕು ಅಂದುಕೊಂಡಿದ್ದೀವಿ. ನಿನ್ನ ಮದುವೆಯಾಗಿ ಅವಳು ಕಷ್ಟ ಸಾಕು. ಇನ್ನು ಮುಂದಾದರೂ ಅವಳು ಚೆನ್ನಾಗಿರಲಿ. ನೀನು ಇದಕ್ಕೆ ಅಡ್ಡಿ ಆಗಬೇಡ. ಅದನ್ನು ಕೇಳಿ ಜಯಂತ್ಗೆ ತಲೆ ತಿರುಗಿದಂತಾಯಿತು. ಏನು, ಶುಭಾಳಿಗೆ ಮದುವೆನಾ? ಅದು ನಾನು ಇರುವಾಗಲೇ? ಏನಿದು? ಯಾಕೆ ಹೀಗೆ ಮಾಡ್ತಿದ್ದೀರಾ? ನನ್ನದು ತಪ್ಪಾಗಿದೆ ನಿಜ. ಇನ್ಮುಂದೆ ನಾನು ಶುಭಾಳನ್ನು ಚೆನ್ನಾಗಿ ನೋಡಿಕೊಳ್ತೀನಿ. ದಯವಿಟ್ಟು ಅವಳಿಗೆ ಮದುವೆ ಮಾಡುವ ಬಗ್ಗೆ ಯೋಚನೆ ಮಾಡಬೇಡಿ. ಯೋಚನೆ ಅಲ್ಲ, ಈಗಾಗಲೇ ನಿರ್ಧಾರ ಮಾಡಿ ಆಗೋಗಿದೆ. ನಾನು ಇರುವಾಗಲೇ ಅವಳಿಗೆ ಮದುವೆನಾ ಅಂದೆ ಅಲ್ಲ? ಹಾಗಾದರೆ ಇಷ್ಟು ದಿನ ಎಲ್ಲಿ ಇದ್ದೆ ನೀನು? ನನ್ನ ಮಗಳು ನಿನ್ನ ನೆನಪಲ್ಲೇ ಕೊರಗಿ ಕೊರಗಿ ಸಾಯ್ಬೇಕಿತ್ತಾ? ಸಾಧ್ಯವಿಲ್ಲ. ಶುಭ ಮದುವೆಗೆ ಒಪ್ಪಿದ್ಲಾ? ಹೌದು, ಒಪ್ಪಿದ್ದಾಳೆ. ಹುಡುಗ ಬೇರಾರು ಅಲ್ಲ, ನಮ್ಮ ಸಂಬಂಧಿಕನೇ. ಅವಳು ನಿನ್ನಿಂದ ಅನುಭವಿಸಿದ ನೋವು ನೋಡಲಾಗದೆ ಅವಳಿಗೊಂದು ಜೀವನ ಕೊಡಲು ಮುಂದಾಗಿದ್ದಾನೆ. ಅವಳನ್ನು ತುಂಬ ಪ್ರೀತಿಸುತ್ತಾನೆ ಕೂಡ. ಇಲ್ಲ, ನಾನು ನಂಬಲ್ಲ. ಈ ಮಾತನ್ನೆಲ್ಲ ಶುಭಾಳೆ ಹೇಳಲಿ, ಆಗ ನಂಬುತ್ತೇನೆ. ಅವಳನ್ನು ಕರೆಸಿ ಇಲ್ಲಿಗೆ, ನಾನು ಅವಳ ಜೊತೆ ಮಾತನಾಡಬೇಕು ಎಂದು ಕೇಳಿಕೊಂಡ. ಶುಭ ನವೀನ್ ಜೊತೆ ದೇವಸ್ಥಾನಕ್ಕೆ ಹೋಗಿ ಇಬ್ಬರ ಜಾತಕ ಹೊಂದಾಣಿಕೆ ಬಗ್ಗೆ ಕೇಳಿಕೊಂಡು ಬರುತ್ತಿದ್ದರು. ಆಗ ಅವಳಿಗೆ ಫೋನ್ ಬಂದಿತು. ಅವಳು ಮಾತನಾಡುತ್ತಿರುವಾಗಲೇ ಒಂದು ಕ್ಷಣ ಕೈಕಾಲು ಕಂಪಿಸಿದವು. ಜಯಂತ್ ಬಂದಿದ್ದಾನೆ ಎಂಬ ಸುದ್ದಿ ಕೇಳಿ ಕೂಡಲೇ ನವೀನ್ಗೆ ಊರಿಗೆ ಕರೆದುಕೊಂಡು ಹೋಗು ಎಂದು ಕೇಳಿದಳು. ಅವನು ಏಕೆ, ಏನಾಯಿತು ಎಂದು ತುಂಬ ಪ್ರಶ್ನಿಸಿದ. ಅವನಿಗೆ ಜಯಂತ್ ಅವಳನ್ನು ಕರೆದುಕೊಂಡು ಹೋಗಲು ಬಂದಿರುವ ಸುದ್ದಿ ಹೇಳಿದಳು. ಹಾಗೆ ಅವನ ಮುಖ ಬಾಡಿತು. ಹಾಗಾದರೆ ನೀನು ಅವನ ಜೊತೆ ಹೋಗ್ತೀಯಾ ಶುಭ? ಅವನ ಧ್ವನಿ ನೋವಿಂದ ಕೂಡಿತ್ತು. ನೀನು ಸುಮ್ಮನೆ ಇರು, ಆಗಿಲ್ಲ, ಏನೂ ಆಗಲ್ಲ. ನೀನು ಯೋಚನೆ ಮಾಡಬೇಡ. ಮೊದಲು ಅವರ ಜೊತೆ ಮಾತನಾಡಬೇಕು ನಾನು ಎಂದು ಬೇಗ ಊರಿಗೆ ಹೊರಟು ಬಂದರು. ನವೀನ್ ಮತ್ತು ಶುಭ ಊರಿಗೆ ಬಂದಿಳಿದರು. ಶುಭ ಮನೆಯೊಳಗೆ ಹೋದವಳೆ ಏನು ಮಾಡಬೇಕು ತೋಚದೆ ಅವನನ್ನು ನೋಡುತ್ತಾ ನಿಂತಳು. ಜಯಂತ್ ಅವಳನ್ನು ಕಂಡು ಅವಳ ಬಳಿ ಬಂದ. ನೋಡು ಶುಭ, ನಿನ್ನ ಅಪ್ಪ ಅಮ್ಮ ಏನೇನೋ ಹೇಳ್ತಿದ್ದಾರೆ. ನಿನಗೆ ಇನ್ನೊಂದು ಮದುವೆ ಮಾಡ್ತಾರಂತೆ. ನನಗೆ ಗೊತ್ತು ನೀನು ಇದಕ್ಕೆ ಒಪ್ಪುವುದಿಲ್ಲ ಅಂತ. ದಯವಿಟ್ಟು ನನ್ನನ್ನು ಕ್ಷಮಿಸು. ನನಗೆ ಗೊತ್ತು ನನ್ನಿಂದ ತುಂಬ ನೋವು ಪಟ್ಟಿದ್ಯಾ. ಮಾಡಿದ ತಪ್ಪಿಗೆ ನಮ್ಮ ಮನೆಯವರು ನಿನಗೆ ತುಂಬ ಹಿಂಸೆ ಕೊಟ್ಟಿದ್ದಾರೆ. ಆದರೆ ಇನ್ಮುಂದೆ ಹಾಗೆ ಆಗುವುದಿಲ್ಲ. ನಾನು ನಿನ್ನ ಮತ್ತು ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ತೀನಿ. ಬಾ, ನಮ್ಮ ಮನೆಗೆ ಹೋಗೋಣ. ನೀನು ನನ್ನ ಕ್ಷಮಿಸ್ತೀಯಾ ಅಲ್ವಾ ಎಂದು ಅವಳ ಕೈ ಹಿಡಿದ. ಅವಳು ಅವನ ಕೈ ಬಿಡಿಸಿಕೊಂಡು, ಇಷ್ಟು ದಿನ ಎಲ್ಲಿ ಹೋಗಿದ್ರಿ? ಒಂದು ದಿನಾಲೂ ನನ್ನ ಮತ್ತು ಪಾಪು ನೆನಪಾಗ್ಲಿಲ್ವ ನಿಮಗೆ? ನೀವು ತಪ್ಪು ಮಾಡಿ ನೀವೇ ಮನೆ ಬಿಟ್ಟು ಹೋದ್ರಿ. ಅದರ ಶಿಕ್ಷೆ ನನಗೆ ಮಾತ್ರ ಏಕೆ? ನೀವು ಒಂದು ಮಾತಾದರೂ ಫೋನ್ ಮಾಡಿ ತಿಳಿಸ್ಬೇಕಿತ್ತು. ನಿಮ್ಮ ಮನೆಯವರು ಎಲ್ಲದಕ್ಕೂ ನಾನೇ ಕಾರಣ ಎನ್ನುವಂತೆ ನನಗೆ ಹಿಂಸೆ ಕೊಟ್ಟರು. ನಾನೇ ನಿಮ್ಮನ್ನು ಏನೋ ಮಾಡಿದ್ದೀನಿ ಅನ್ನೋ ಥರ ಕಂಪ್ಲೇಂಟ್ ಕೊಟ್ಟರು. ನಿಮ್ಮಿಂದ ನಾನು ಸ್ಟೇಷನ್ ಮೆಟ್ಟಿಲೇರೋ ಹಾಗಾಯಿತು. ಈಗ ಯಾವ ಮುಖ ಇಟ್ಕೊಂಡು ನನ್ನ ಬಾ ಅಂತ ಕರೀತಿದ್ದೀರಾ? ನಿಮಗೇನು ಅನ್ಸಲ್ವಾ? ನಾನೇನು ನಿಮ್ಮ ಕೈಲಿ ಹಾಡೋ ಗೊಂಬೆ ಅಂದುಕೊಂಡಿದ್ದೀರಾ? ಏನೋ ಕೆಟ್ಟಗಳಿಗೆ. ಆಗ ನನ್ನ ಪರಿಸ್ಥಿತಿ ಆಗಿತ್ತು. ಪ್ಲೀಸ್ ನನ್ನ ಕ್ಷಮಿಸು. ಇನ್ಮುಂದೆ ಹಾಗಲ್ಲ. ನನಗೆ ನೀನು ಮತ್ತು ಪಾಪು ಬೇಕು. ಬಾ, ನಮ್ಮ ಮನೆಗೆ ಹೋಗೋಣ. ನಾನು ಬರೋದಿಲ್ಲ. ನೀವು ಎಷ್ಟು ಸುಲಭವಾಗಿ ಕ್ಷಮಿಸು ಅಂತ ಹೇಳ್ಬಿಟ್ರಿ. ಆದರೆ ನಾನು ಪಟ್ಟಣವು ಹಿಂಸೆ ಅಷ್ಟು ಸುಲಭವಾಗಿ ಮಾಸುವಂಥದ್ದಲ್ಲ, ಕ್ಷಮಿಸುವಂಥದ್ದಲ್ಲ. ಅಪ್ಪ ಹೇಳಿದ ಹಾಗೆ ನಾನು ಕೂಡ ಮದುವೆಗೆ ಒಪ್ಪಿದ್ದೀನಿ. ಮೊದಲು ನನಗೆ ಡೈವರ್ಸ್ ಕೊಡಿ.
ನೀವು ಪ್ಲೀಸ್ ಎಂದು ಕೈ ಮುಗಿದಳು. ಏನು, ಡೈವರ್ಸ್ ಕೊಡಬೇಕಾ? ಏನು ಹೇಳ್ತಿದ್ದೀಯಾ ಶುಭ? ಶಿಕ್ಷೆಗೆ ಶಿಕ್ಷೆಯೇ ಉತ್ತರ ಅಲ್ಲ. ನನಗೆ ಯಾಕೆ ಈ ಶಿಕ್ಷೆ? ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಡೈವರ್ಸ್ ಬೇಕು. ಕೊಡ್ತೀರಾ ಇಲ್ವಾ? ಜಯಂತ್ ಒಂದೆರಡು ನಿಮಿಷ ಮೌನವಾಗಿ ಇದ್ದು, ನಿನಗೆ ಡೈವರ್ಸ್ ತಾನೆ, ಸರಿ ಕೊಡ್ತೀನಿ. ಇದುವರೆಗೂ ನಿನ್ನ ಇಷ್ಟಕ್ಕೆ ಯಾವತ್ತಾದರೂ ಅಡ್ಡಿ ಬಂದಿದ್ದೀನ ಶುಭ? ಈಗಲೂ ಅಡ್ಡ ಬರಲ್ಲ. ನಿನ್ನ ಇಷ್ಟದಂತೆ ಡೈವರ್ಸ್ ಕೊಡ್ತೀನಿ. ಆದರೆ ಒಂದು ಕಂಡೀಷನ್. ಏನದು? ಡೈವರ್ಸ್ ಸಿಗುವವರೆಗೂ ನೀನು ನನ್ನ ಜೊತೆಯಲ್ಲಿ ನಮ್ಮ ಮನೆಯಲ್ಲೇ ಇರಬೇಕು. ಅಷ್ಟರಲ್ಲಿ ನಿನ್ನ ಮನಸ್ಸು ಬದಲಾಗದಿದ್ದರೆ, ಆಗಲೂ ನಿನಗೆ ನಾನು ಬೇಡ ಎನಿಸಿದರೆ ನಾನು ನಿನ್ನ ಮದುವೆ ಮಾಡಿಸ್ತೀನಿ. ಆದರೆ ಡಿವೋರ್ಸ್ ವಿಷಯ ನಮ್ಮ ಮನೆಯಲ್ಲಿ ಹೇಳುವುದು ಬೇಡ. ನನಗೆ ನಂಬಿಕೆ ಇದೆ ಅಷ್ಟರಲ್ಲಿ ನಿನ್ನ ಮನಸ್ಸು ಬದಲಾಗುತ್ತೆ ಎಂದು. ಸುಮ್ಮನೆ ಮನೆಯವರಿಗೆ ಈ ವಿಷಯ ಹೇಳುವುದು ಬೇಡ. ನನ್ನ ಮನಸ್ಸು ಬದಲಾಗುವುದಾ? ಸಾಧ್ಯವೇ ಇಲ್ಲ. ಡಿವೋರ್ಸ್ ಅಪ್ಲೈ ಮಾಡಿದ ಮೇಲೆ ಕೋರ್ಟ್ ಕೂಡ ಇದನ್ನು ಹೇಳೋದು 6 ತಿಂಗಳ ಜೊತೆಯಲ್ಲಿ ಇರಬೇಕು ಎಂದು. ಸರಿ, ಇರ್ತೀನಿ. ಈ ಒಪ್ಪಂದದ ಮೇರೆಗೆ ಶುಭ ಮತ್ತೆ ಗಂಡನ ಮನೆ ಸೇರಿದಳು. ಅಲ್ಲೂ ನವೀನ್ ಜೊತೆ ಮಾತುಕತೆ ಮುಂದುವರೆದಿತ್ತು. ಜಯಂತ್ ಬಳಿ ಕೂಡ ಹೇಳಿದಳು ತಾನು ನವೀನನ್ನು ಮದುವೆಯಾಗುವುದಾಗಿ. ಜಯಂತ್ ಸಾಧ್ಯವಾದಷ್ಟು ಅವಳನ್ನು ಮತ್ತು ಮಗುವನ್ನು ಸಂತೋಷವಾಗಿ ನೋಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದ. ಆದರೆ ಅವನ ತಂದೆ ತಾಯಿಗೆ ಶುಭಾಳ ಮೇಲಿದ್ದ ಅಸಮಾಧಾನ ಕಡಿಮೆಯಾಗಿರಲಿಲ್ಲ. ಜಯಂತ್ ಹಣವನ್ನೆಲ್ಲ ಏನು ಮಾಡಿದ ಎಂದು ಹೇಳುವವರೆಗೂ, ಸತ್ಯ ತಿಳಿಯುವವರೆಗೂ ಅವರ ಕಣ್ಣಿಗೆ ಶುಭಾಳೆ ತಪ್ಪಿತಸ್ಥೆ. ಜಯಂತ್ ತನ್ನದೇ ಒಂದು ಬಿಸಿನೆಸ್ ಶುರು ಮಾಡಿದ. ಆದಷ್ಟು ಸಾಲ ತೀರಿಸಲು ಪ್ರಯತ್ನಿಸುತ್ತಿದ್ದ. ಅವರ ಮನೆ ಮೇಲೆ 18 ಲಕ್ಷ ಸಾಲ ಇತ್ತು. ಅದನ್ನು ತೀರಿಸುವ ಜವಾಬ್ದಾರಿ ಜಯಂತ್ ಮೇಲೆ ಇತ್ತು. ಆ ಸಾಲ ಮಾಡಿದ್ದು ಕೂಡ ಅವನಿಂದಲೇ. ಜಯಂತ್ ಎಲ್ಲ ಹಣ ಕಳೆದಿರುವ ಕಾರಣ ಅವರಿರುವ ಮನೆ ಪೂರ್ತಿ ತನಗೆ ಬೇಕು ಎಂದು ಜಯಂತ್ ಅಮ್ಮ ತಕರಾರು ತೆಗೆದ. 18 ಲಕ್ಷ ಸಾಲ ತೀರಿಸಿ ಮನೆ ಬಿಡುವಂತೆ ಮತ್ತು ಈ ಮನೆಯಲ್ಲಿ ಜಯಂತ್ಗೆ ಯಾವ ಭಾಗ ಇಲ್ಲ ಎಂದು ತಿಳಿಸಿದ. ಹಣವೆಲ್ಲ ಕಳೆದ ಎಂದು ತನ್ನ ಅಣ್ಣ ಮತ್ತು ಅತ್ತಿಗೆ ಮೇಲೆ ಕೋಪ ಇತ್ತು ಜಯಂತ್ ಅಮ್ಮನಿಗೆ. ಶುಭ ಕೆಲಸಕ್ಕೆ ಹೋಗಿ ಮನೆ ಸಾಲ ತೀರಿಸಲು ಸಹಾಯ ಮಾಡುತ್ತಿದ್ದಳು. ಆದರೆ ಜಯಂತ್ ಜೊತೆ ಹೆಚ್ಚಾಗಿ ಮಾತನಾಡುತ್ತಿರಲಿಲ್ಲ. ಅವನು ಮಾತ್ರ ಅವಳು ಏನು ಹೇಳದಿದ್ದರೂ ಕೇಳದಿದ್ದರೂ ಎಲ್ಲ ತಂದು ಕೊಡುತ್ತಿದ್ದ. 3 ತಿಂಗಳು ಕಳೆದರೂ ಶುಭ ಮನಸ್ಸು ಬದಲಾಗಿರಲಿಲ್ಲ. ಜಯಂತ್ ತನ್ನಿಂದ ಸಾಧ್ಯವಾದಷ್ಟು ಪ್ರಯತ್ನಿಸಿದ್ದ ಅವಳ ಮನಸ್ಸು ಬದಲಾಯಿಸಲು. ವಾರಕ್ಕೊಮ್ಮೆ ಆಚೆ ಕರೆದುಕೊಂಡು ಹೋಗುತ್ತಿದ್ದ. ತನ್ನ ಮಗಳನ್ನು ಅತಿಯಾಗಿ ಪ್ರೀತಿಸುತ್ತಿದ್ದ. ಆ ಮಗು ಕೂಡ ಅವನನ್ನು ತುಂಬ ಹಚ್ಚಿಕೊಂಡಿತ್ತು. ಬಾಯಿ ತುಂಬ ಡ್ಯಾಡಿ ಅಂತ ಮುದ್ದಾಗಿ ಕರೆಯುತ್ತಿತ್ತು. ಅದನ್ನು ಕೇಳಿದಾಗಲೆಲ್ಲ ಜಯಂತ್ಗೆ ತುಂಬ ಸಂತೋಷ ಆಗುತ್ತಿತ್ತು. ಶುಭ ನವೀನ್ನ ಮದುವೆ ಆಗುವುದಾಗಿ ದೃಢ ನಿರ್ಧಾರ ಮಾಡಿಕೊಂಡಿದ್ದಳು. ಒಮ್ಮೊಮ್ಮೆ ಕೆಲಸದ ಒತ್ತಡದಲ್ಲಿ ನವೀನ್ಗೆ ಫೋನ್ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಅವಳಿಗೆ. ಫ್ರೀ ಇದ್ದಾಗ ಫೋನ್ ಮಾಡಿ ಮಾತನಾಡುತ್ತಿದ್ದಳು. ಮೊದಲೇ ಅವಳು ಗಂಡನ ಮನೆಗೆ ಹೋದಾಗಿನಿಂದ ಆತಂಕದಲ್ಲಿದ್ದ ನವೀನ್ ಅವಳು ಎಲ್ಲಿ ಮನಸ್ಸು ಬದಲಾಯಿಸುವಳು ಎಂದು ಆದರೂ ನಂಬಿಕೆ ಇತ್ತು. ಅವಳು ಹಾಗೆ ಮಾಡುವುದಿಲ್ಲ ಎಂದು. ಅವಳು ಜಾಸ್ತಿ ಫೋನ್ ಮಾಡದಿದ್ದಾಗ ಅವಳು ತನ್ನನ್ನು ಅವಾಯ್ಡ್ ಮಾಡುತ್ತಿರಬಹುದು ಎಂದು ಆತಂಕ ಹೆಚ್ಚಾಗುತ್ತಿತ್ತು. ಒಮ್ಮೊಮ್ಮೆ ಶುಭಾಳೊಂದಿಗೆ ನನ್ನ ಮದುವೆ ಸಾಧ್ಯನಾ ಎಂದು ಅವನಿಗೆ ಪ್ರಶ್ನೆ ಕಾಡುತ್ತಿತ್ತು. ಶುಭಾಳಿಗೂ ಕೂಡ ಡೈವರ್ಸ್ ದಿನ ಹತ್ತಿರ ಬರುತ್ತಿದ್ದಂತೆ ಮನದಲ್ಲಿ ಏನೋ ಒಂದು ಗೊಂದಲ. ನಿಜ, ನನ್ನ ಮದುವೆ ನವೀನ್ ಜೊತೆ ಆಗುತ್ತಾ? ನನ್ನ ಮತ್ತು ಜಯಂತ್ ಸಂಬಂಧ ಇಷ್ಟೇನಾ? ನನ್ನ ಮಗಳಿಗೆ ಈಗ ತಾನೇ ತಂದೆಯ ಪ್ರೀತಿ ಸಿಕ್ಕಿದೆ. ನಾನು ಈಗ ಹೇಗೆ ದೂರ ಮಾಡಲಿ? ನವೀನ್ ಜಯಂತ್ನಷ್ಟು ನನ್ನ ಮಗಳನ್ನು ಪ್ರೀತಿಸಿ ಚೆನ್ನಾಗಿ ನೋಡಿಕೊಳ್ಳುತ್ತಾನಾ? ನಾನು ನವೀನ್ನ ಮದುವೆ ಆದರೆ ನನ್ನ ಮಗಳು ಅವನನ್ನು ಅಪ್ಪ ಎಂದು ಒಪ್ಪಿಕೊಳ್ತಾಳಾ? ಅವಳು ದೊಡ್ಡವಳಾದ ಮೇಲೆ ಈ ಪ್ರಶ್ನೆ ಕೇಳುತ್ತಾಳೆ. ಈ ಸಮಾಜ ನನ್ನ ಮಗಳನ್ನು ಯಾವ ರೀತಿ ನೋಡಬಹುದು? ನನ್ನ ಈ ಒಂದು ನಿರ್ಧಾರ ನನ್ನ ಮಗಳ ಜೀವನದ ಮೇಲೆ ಯಾವ ಪರಿಣಾಮ ಬೀರಬಹುದು ಎಂದೆಲ್ಲ ಯೋಚಿಸತೊಡಗಿದಳು. ಅವಳಿಗೆ ಯಾವುದು ಸರಿ, ಯಾವುದು ತಪ್ಪು, ಏನು ಮಾಡಬೇಕು ಏನು ತೋಚುತ್ತಿರಲಿಲ್ಲ. ಕೋರ್ಟ್ ನೀಡಿದ ಸಮಯ ಮುಗಿಯಲು ಇನ್ನೂ 1 ವಾರ ಇತ್ತು. ಒಂದು ಕಡೆ ಜಯಂತ್, ಒಂದು ಕಡೆ ಶುಭ, ಇನ್ನೊಂದು ಕಡೆ ನವೀನ್. ಎಲ್ಲರಿಗೂ ಒಳಗೆ ನೂರಾರು ಪ್ರಶ್ನೆಗಳು, ಆತಂಕ ಎಲ್ಲ ಮನೆ ಮಾಡಿದ್ದವು. ಒಂದು ದಿನ ಹೀಗೆ ನವೀನ್ ಜೊತೆ ಮಾತನಾಡುತ್ತಿದ್ದಳು. ನವೀನ್, ನಮ್ಮ ಮದುವೆಯ ತಯಾರಿ ಎಲ್ಲಿಗೆ ಬಂತು? ಏನು ತಯಾರಿನಾ? ಇನ್ನೂ ಏನೂ ಮಾಡಿಲ್ಲ. ನೀನು ಮೊದಲು ಡೈವರ್ಸ್ ಕೊಡು, ಆಮೇಲೆ ತಯಾರಿ ಮಾಡ್ತೀನಿ ಅಂತ. ಯಾಕೆ? ನಾನು ಡೈವರ್ಸ್ ಕೊಡ್ತೀನೋ ಇಲ್ವೋ ಅಂತ ಅನುಮಾನನ ನಿಂಗೆ? ಎಲ್ಲ ತಯಾರಿ ಮಾಡಿ ನಿನ್ನ ಮನಸ್ಸೇನಾದರೂ ಬದಲಾಗಿ ಬಿಟ್ಟರೆ ಅದಕ್ಕೆ ನೀನು ಡೈವರ್ಸ್ ನೀಡಿ ಆದ ಮೇಲೆ ತಯಾರಿ ಮಾಡೋಣ ಅಂತ. ಶುಭಾಳಿಗೆ ಅವನ ಮಾತು ಸರಿ ಕಾಣಲಿಲ್ಲ. ಅಂದರೆ ನಾನು ನಿನ್ನ ಮದುವೆ ಹಾಕ್ತೀನಿ ಅಂತ ಅನುಮಾನನ ನಿಂಗೆ? ಅನುಮಾನ ಅಲ್ಲ, ಎಲ್ಲಿ ನಿನ್ನ ಮನಸ್ಸು ಬದಲಾಗುತ್ತೋ ಎಂಬ ಭಯ. ಈಗಲೂ ನನಗೆ ಅನಿಸುತ್ತೆ ನೀನು ನನ್ನ ಮದುವೆ ಹಾಕ್ತೀಯಾ ಅಂತ. ಅಂದರೆ ಇಷ್ಟು ದಿನ ಆ ಅನುಮಾನ ಇಟ್ಕೊಂಡು ನನ್ನ ಜೊತೆ ಮಾತಾಡಿದ ನೀನು? ನಾನು ಇಷ್ಟು ದಿನ ಯಾವತ್ತೂ ಅಂದುಕೊಂಡಿಲ್ಲ ನಿನ್ನ ಮದುವೆ ಆಗಬಾರ್ದು ಎಂದು. ಎಷ್ಟೇ ಕಷ್ಟ ಆದರೂ ನಿನಗೆ ಮೋಸ ಮಾಡಬಾರ್ದು ಅಂದುಕೊಂಡೆ. ಆದರೆ ನೀನು? ನನ್ನ ಮೇಲೆ ಭರವಸೆ ಇಲ್ಲ ನಿನಗೆ. ನಿನಗಿಂತ ನನ್ನ ಗಂಡನೇ ವಾಸಿ. ನಾನು ಎಷ್ಟು ಬಾರಿ ನಿನ್ನೆ ಮದುವೆ ಹಾಕ್ತೀನಿ ಅಂತ ಹೇಳಿದ್ರೂ ಅವರು ನನ್ನ ಮೇಲೆ ಇಟ್ಟಿರುವ ಭರವಸೆ ಕಡಿಮೆ ಮಾಡಿಕೊಂಡಿಲ್ಲ. ನನ್ನ ಮನಸ್ಸು ಬದಲಾಗುತ್ತೆ ಅನ್ನೋ ನಂಬಿಕೆಯಲ್ಲಿ ಇದ್ದಾರೆ. ಆದರೆ ನಾನು ನಿನ್ನ ಪರವಾಗಿ ಇದ್ದರೂ
ನೀನು ನನ್ನ ಮೇಲೆ ಭರವಸೆ ಕಳೆದುಕೊಂಡೆ ಅಲ್ವಾ? ಸತ್ಯ ಬೇಗ ಅರ್ಥ ಆಗಿದ್ದು ಒಳ್ಳೆಯದಾಯಿತು. ಇಲ್ಲದಿದ್ದರೆ ನಾನು ನನ್ನ ಗಂಡನಿಗೆ ಡಿವೋರ್ಸ್ ಕೊಟ್ಟು ಬಿಡ್ತಿದ್ದೆ. ಇವತ್ತು ಹೇಳ್ತಿದ್ದೀನಿ, ಕೇಳಿಸ್ಕೊ ಸರಿಯಾಗಿ. ನಾನು ನನ್ನ ಭ್ರಮೆ ಲೋಕದಿಂದ ವಾಸ್ತವಕ್ಕೆ ಲೋಕಕ್ಕೆ ಬಂದೆ. ನಾನು ನಿನ್ನ ಮದುವೆ ಆಗಿ ನನ್ನ ಗಂಡನಿಗೆ ಮೋಸ ಮಾಡಲ್ಲ. ನಂಬಿಕೆ ಅಂದರೆ ಜಯಂತ್, ಪ್ರೀತಿ ಅಂದರೆ ಜಯಂತ್. ಇನ್ಮೇಲೆ ನನ್ನ ಗಂಡನೇ ನನಗೆ ಹೇಳ. ಅವರು ಮಾಡಿದ ತಪ್ಪನ್ನು ಕ್ಷಮಿಸಿ ಇವತ್ತು ಅವರನ್ನು ಮನಪೂರ್ವಕವಾಗಿ ಗಂಡ ಎಂದು ಒಪ್ಪಿಕೊಳ್ತಿದ್ದೀನಿ. ನಿನ್ನಿಂದ ನನ್ನ ಗಂಡನ ಬೆಲೆ ತಿಳಿಯಿತು ನನಗೆ. ಹೇಗಿದ್ರು ನೀನೇನು ನಂಬಿಕೊಂಡು ಇರಲಿಲ್ಲವಲ್ಲ. ನೀನು ಕೂಡ ವಾಸ್ತವ ಅರ್ಥ ಮಾಡಿಕೊಂಡು ಒಂದು ಒಳ್ಳೆಯ ಹುಡುಗಿಯನ್ನು ಮದುವೆಯಾಗಿ ಚೆನ್ನಾಗಿರು. ನೀನೊಬ್ಬ ಒಳ್ಳೆ ಸ್ನೇಹಿತನಂತೆ ಹೀಗೆ ಉಳಿದು ಬಿಡು. ಒಂದು ದಿನ ಸಂಜೆ ಶುಭಾಳ ಅತ್ತೆ ಮಾವ ಎಲ್ಲ ತನ್ನ ಸಂಬಂಧಿಕರ ಮನೆಗೆ ಹೋಗಿದ್ದರು. ಶುಭ ಜಯಂತ್ಗೆ ಸಂಜೆ ಮನೆಗೆ ಬೇಗ ಬನ್ನಿ ಎಂದು ಒಂದು ಮೆಸೇಜ್ ಹಾಕಿದಳು. ಜಯಂತ್ಗೆ ಆಶ್ಚರ್ಯ ಮತ್ತು ಕುತೂಹಲ. ಅದೇ ಕುತೂಹಲದಿಂದ ಸಂಜೆ ಮನೆಗೆ ಬೇಗ ಹೊರಟು ಬಂದ. ಮನೆಯಲ್ಲಿ ಎಲ್ಲೂ ಲೈಟ್ ಹಾಕಿರಲಿಲ್ಲ. ಎಲ್ಲ ಕಡೆ ಕ್ಯಾಂಡಲ್ ಬೆಳಕಿನಿಂದ ಮನೆ ಕಂಗೊಳಿಸುತ್ತಿತ್ತು. ಶುಭ ಜಯಂತ್ನನ್ನು ಪ್ರೀತಿಯಿಂದ ಸ್ವಾಗತಿಸಿದಳು. ಅವನನ್ನು ಕೂರಿಸಿ ತಾನೇ ತಯಾರಿಸಿದ ಅವನಿಷ್ಟದ ಅಡುಗೆಗಳನ್ನು ಬಡಿಸಿ ಅವನಿಗೆ ತಿನ್ನಿಸಿದಳು. ಜಯಂತ್ಗೆ ಅವನ ಕಣ್ಣನ್ನು ಅವನೇ ನಂಬಲಾಗಲಿಲ್ಲ. ಏನು ಶುಭ ಇದೆಲ್ಲ? ಕೋರ್ಟಲ್ಲಿ ನೀಡಿದ ಸಮಯ ನಾಳೆಗೆ ಮುಗಿಯುತ್ತದೆ. ನನ್ನ ಬಿಟ್ಟು ಹೋಗೋಕೆ ಇವತ್ತೇ ಸೆಂಡಪ್ಪ, ನಾಳೆ ಡಿವೋರ್ಸ್ ಸಿಗುತ್ತೆ ಅಂತ ಈ ಥರ ಎಲ್ಲ ಅರೇಂಜ್ ಮಾಡಿದ್ಯಾ ಅಲ್ವಾ? ಅಷ್ಟೊಂದು ಖುಷಿನ ನನ್ನ ಬಿಟ್ಟು ಹೋಗೋಕೆ ಎಂದ. ಹಾಗೆಲ್ಲ ಹೇಳಬೇಡಿ ಜಯಂತ್, ನಾನು ನಿಮ್ಮನ್ನು ಬಿಟ್ಟು ಹೋಗಲ್ಲ. ಜೀವನ ಪೂರ್ತಿ ನಿಮ್ಮ ಜೊತೆಯಲ್ಲಿ ಉಳಿದು ಬಿಡ್ತೀನಿ. ನನ್ನ ತಪ್ಪನ್ನೆಲ್ಲ ಕ್ಷಮಿಸಿ ನನ್ನ ಒಪ್ಕೊತೀರಾ? ನಿಮ್ಮ ಜೊತೆಯಲ್ಲೇ ಇಟ್ಕೊತೀರಾ ನನ್ನ ಪ್ಲೀಸ್ ಎಂದಳು ಅವನ ಕೈ ಹಿಡಿದು. ನೀನು ಏನು ತಪ್ಪು ಮಾಡಿಲ್ಲ ಶುಭ, ಎಲ್ಲ ತಪ್ಪು ನಂದು. ನಾ ಮಾಡಿದ ತಪ್ಪಿಗೆ ನೀನು ಶಿಕ್ಷೆ ಅನುಭವಿಸುತ್ತಿದ್ದೀಯ. ನೀನು ನನ್ನ ಕ್ಷಮಿಸು ಎಂದ. ಆಗಲ್ಲ ರೀ, ನಾನು ಇನ್ನೊಂದು ಮದುವೆ ಆಗೋಕೆ ಸಿದ್ಧಳಾಗಿದ್ದೆ. ಅದನ್ನೆಲ್ಲ ನೆನೆಸಿಕೊಂಡರೆ ನನ್ನ ಮೇಲೆ ನನಗೆ ಕೋಪ ಬರುತ್ತೆ. ನೀವು ನನ್ನ ತಪ್ಪನ್ನು ಕ್ಷಮಿಸ್ತೀರಾ? ನೀನೇನು ತಪ್ಪು ಮಾಡಿಲ್ಲ ಅಂತ ಹೇಳಿದೆ ಅಲ್ವಾ? ನಿನ್ನ ಜಾಗದಲ್ಲಿ ನಾನು ಇದ್ದಿದ್ರೂ ಹೀಗೆ ಮಾಡ್ತಿದ್ದೆ. 1 ವರ್ಷ ನಾನು ನಿನ್ನ ಬಿಟ್ಟು ಹೋಗಿ ತಪ್ಪು ಮಾಡಿದೆ. ಆ ಎಲ್ಲ ತಪ್ಪುಗಳನ್ನು ಕ್ಷಮಿಸು. ಇನ್ಮುಂದೆ ನಿನ್ನ ಮತ್ತು ನನ್ನ ಮಗಳನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಎಂದು ಅವಳನ್ನು ತಬ್ಬಿಕೊಂಡ. ಸರಿ ರೀ ಬಿಡಿ, ಆಗಿದ್ದೆಲ್ಲ ಆಗೋಯ್ತು. ಇನ್ಮುಂದಾದರೂ ನಾವೆಲ್ಲ ಖುಷಿಯಾಗಿ ಇರೋಣ. ಆದರೆ ಒಂದು ಪ್ರಶ್ನೆ. ಏನದು? ಅದು ನೀವು ಅಷ್ಟೊಂದು ಹಣ ಒಡವೆಗಳನ್ನು ಏನು ಮಾಡಿದ್ರಿ ಅಂತ ಹೇಳಲೇ ಇಲ್ಲ ಎಂದಳು. ಅದು ಮಾತ್ರ ಈಗ ಕೇಳಬೇಡ. ನಮ್ಮ ಕಷ್ಟಗಳಿಗೆಲ್ಲ ತೀರಿ ನಾವು ಎಲ್ಲ ಸಾಲ ತೀರಿಸಿ ಎಲ್ಲ ಸರಿ ಹೋದ ಮೇಲೆ ನಾನು ಹೇಳ್ತೀನಿ. ಅಲ್ಲಿಯವರೆಗೂ ಏನು ಕೇಳಬೇಡ ಪ್ಲೀಸ್ ಕಣೆ. ಸರಿ ಆಯಿತು, ನೋಡೋಣ ಯಾವಾಗ ಹೇಳ್ತೀರಾ ಅಂತ. ನೀನು ಈ ರೀತಿ ಪ್ರೀತಿಯಿಂದ ನನ್ನ ಜೊತೆ ಮದುವೆ ಆದಾಗಿನಿಂದಲೂ ಇದ್ದಿದ್ದರೆ ಅಷ್ಟೊಂದು ಖರ್ಚು ಮಾಡಿ ಟ್ರೀಟ್ಮೆಂಟ್ ಕೊಡಿಸಿ ಮಗು ಪಡೆಯೋ ಅವಕಾಶ ಇರ್ತಿರ್ಲಿಲ್ಲ ನೋಡು ಎಂದು ರೇಗಿಸಿದ. ಆಗ ನನ್ನ ಮನಸ್ಥಿತಿ ಸರಿ ಇರಲಿಲ್ಲ ರೀ. ನಿಮ್ಮನ್ನು ತುಂಬ ಕಾಡಿಸಿದ್ದೀನಿ ನಾನು ಅಲ್ವಾ? ಹಾಗೇನೂ ಇಲ್ಲ ಕಣೆ. ನೀನು ನನ್ನ ಕಣ್ಣ ಮುಂದೆ ಖುಷಿಯಾಗಿ ಇದ್ದರೆ ಅದೇ ಖುಷಿ ನನಗೆ, ಬೇರೇನು ಬೇಡ. ಐ ಲವ್ ಯು ಜಯಂತ್. ಲವ್ ಯು ಟು ಶುಭ. ಶುಭ ಆಗಾಗ ನವೀನ್ಗೆ ಫೋನ್ ಮಾಡಿ ಮಾತನಾಡುತ್ತಿದ್ದಳು. ಅವನ ಮನಸ್ಥಿತಿ ಬದಲಾಯಿಸಿ ಅವನಿಗೆ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಿ ಅವನ ಜೀವನ ಸರಿ ಮಾಡಬೇಕು ಎಂಬುವುದು ಅವಳ ಉದ್ದೇಶವಾಗಿತ್ತು. ಅವಳು ಎಲ್ಲವನ್ನು ಜಯಂತ್ನೊಂದಿಗೆ ಹಂಚಿಕೊಳ್ಳುತ್ತಿದ್ದಳು. ಜಯಂತ್ ಎಂದೂ ಅವಳ ಮೇಲೆ ನಂಬಿಕೆ ಕಳೆದುಕೊಂಡಿರಲಿಲ್ಲ. ಶುಭ ಕೂಡ ಅವನ ನಂಬಿಕೆಗೆ ಎಂದೂ ಮೋಸ ಮಾಡಿರಲಿಲ್ಲ. ಶುಭ ಮಗಳನ್ನು ತನ್ನ ತಾಯಿಯ ಬಳಿ ಊರಿನಲ್ಲಿ ಬಿಟ್ಟಿದ್ದಳು. ಜಯಂತ್ ಮತ್ತು ಶುಭ ಕೆಲಸಕ್ಕೆ ಹೋಗಿ ಮನೆ ಮೇಲಿನ ಲೋನ್ ಮತ್ತು ಸಾಲಗಳನ್ನು ತೀರಿಸಲು ಜವಾಬ್ದಾರಿ ಅವರ ಮೇಲಿತ್ತು. ಇದರ ಮಧ್ಯೆ ಜಯಂತ್ ತಂದೆ ತಾಯಿಯ ಬೈಗುಳಗಳು ಬೇರೆ. ತನ್ನ ಗಂಡನಿಗಾಗಿ ಎಲ್ಲ ಸಹಿಸಿದ್ದಳು ಶುಭ. ಒಂದು ದಿನ ಕೆಲಸ ಮುಗಿಸಿಕೊಂಡು ಸಂಜೆ ಮನೆಗೆ ಬಂದಳು ಶುಭ. ಮನೆಗೆ ಬೀಗ ಹಾಕಿತ್ತು. ಜಯಂತ್ಗೆ ಫೋನ್ ಮಾಡಿದಳು. ಅವನು ಕೆಲಸದ ಬ್ಯುಸಿ, ಫೋನ್ ತೆಗೆಯಲಿಲ್ಲ. ತನ್ನ ಅತ್ತೆ ಊರಿಗೆ ಹೋಗಿದ್ದರು. ಮಾವನಿಗೆ ಫೋನ್ ಮಾಡಿದಳು. ಇಲ್ಲೇ ಹೊರಗಡೆ ಬಂದಿದ್ದೀನಿ, ಬರ್ತೀನಿ ಅಂದವರು 2 ಗಂಟೆ ಕಳೆದರೂ ಬರಲಿಲ್ಲ. ನಂತರ 8 ಗಂಟೆಯ ನಂತರ ಬಂದರು. ಶುಭ ಬಾಗಿಲ ಬಳಿ ಕಾಯುತ್ತಾ ಕುಳಿತಿದ್ದಳು. ಶುಭಾಳ ಮಾವ ಕುಡಿದು ಬಂದಿದ್ದರು. ನೀನು ಇಲ್ಲಿಗೆ ಯಾಕೆ ಬಂದಿದ್ಯಾ? ನಿನ್ನಿಂದ ನಮ್ಮ ಮನೆ ನೆಮ್ಮದಿ ಸಂತೋಷ ಎಲ್ಲ ಹಾಳಾಯಿತು. ಅದಕ್ಕಾದರೂ ನಿನ್ನ ನಮ್ಮ ಮನೆಯ ಸೊಸೆ ಮಾಡಿಕೊಂಡು ಏನೋ. ನೀನು ನಮ್ಮ ಮನೆಗೆ ಬರಬೇಡ, ಮೊದಲು ಇಲ್ಲಿಂದ ಹೊರಟು ಹೋಗು ಎಂದು ರಸ್ತೆಯಲ್ಲಿ ಜಗಳ ಮಾಡಿದರು. ಇವರ ಜಗಳವನ್ನು ಅಕ್ಕಪಕ್ಕದ ಮನೆಯವರೆಲ್ಲ ನಿಂತು ನೋಡುತ್ತಿದ್ದರು. ಶುಭಾಳಿಗೆ ಅವಮಾನ ಸಹಿಸಲಾಗದೆ ತನ್ನ ತಮ್ಮನಿಗೆ ಫೋನ್ ಮಾಡಿ ಕರೆಸಿಕೊಂಡು ಅಳುತ್ತಾ ಅಲ್ಲಿಂದ ಹೊರಟು ಹೋದಳು. ಜಯಂತ್ ಫ್ರೀ ಆದ ನಂತರ ಶುಭಾಳಿಗೆ ಫೋನ್ ಮಾಡಿದ. ಅವಳು ಅಳುತ್ತಾ ನಡೆದ ವಿಷಯ ತಿಳಿಸಿದಳು. ಜಯಂತ್ಗೆ ತನ್ನ ತಂದೆ ಮೇಲೆ ಸಿಟ್ಟು ಬಂದರೂ ಏನು ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅವನು ಆ ಮನೆ ಬಿಟ್ಟು ಕೂಡ ಬರುವ ಹಾಗೆ ಇರಲಿಲ್ಲ. ಎಲ್ಲ ಸಾಲ ತೀರಿಸುವವರೆಗೂ ಅಲ್ಲೇ ಇರಬೇಕೆಂದು ಜಯಂತ್ ತೀರ್ಮಾನಿಸಿದ. ಶುಭ ತನ್ನ ಅಮ್ಮನ ಅಣ್ಣನ ಮನೆಯಲ್ಲಿ ಇದ್ದುಕೊಂಡು ಕೆಲಸಕ್ಕೆ ಹೋಗಿ ಬರುತ್ತಿದ್ದಳು. ಜಯಂತ್ ತನ್ನ ಮನೆಯಲ್ಲಿ ಅಪ್ಪ ಅಮ್ಮನೊಂದಿಗೆ ಇದ್ದ. ಆಗಾಗ ಹೊರಗಡೆ ಸಿಗುತ್ತಿದ್ದಳು ಶುಭ. ವಾರಕ್ಕೊಮ್ಮೆ ತಮ್ಮ ಮಗಳನ್ನು ನೋಡಲು ಶುಭ ಮತ್ತು ಜಯಂತ್ ಇಬ್ಬರು ಒಟ್ಟಿಗೆ ಹೋಗಿ ಬರುತ್ತಿದ್ದರು.
ಆದರೂ ಗಂಡ ಒಂದು ಕಡೆ, ಮಗು ಒಂದು ಕಡೆ, ತಾನು ಒಂದು ಕಡೆ ಇರುವುದು ಶುಭಾಳಿಗೆ ನೋವು ಕೊಡುತ್ತಿತ್ತು. ಹಣಕಾಸಿನಲ್ಲಿ ಜಯಂತ್ ಸ್ವಲ್ಪ ಮೇಲೆ ಬಂದಿದ್ದರೆ ಸಾಕು ಅವಳಿಗೆ. ಒಂದು ಮನೆ ಮಾಡುವ ಶಕ್ತಿ ಕೂಡ ಇರಲಿಲ್ಲ ಅವರಿಗೆ. ಒಂದು ಚಿಕ್ಕದಾದ ಬಾಡಿಗೆ ಮನೆಯಾದರೂ ಮಾಡಿಕೊಂಡು ನಾನು, ನೀವು ಮತ್ತು ಪಾಪು ಒಟ್ಟಿಗೆ ಇರೋಣ ರೀ. ನನಗೆ ನಿಮ್ಮ ಜೊತೆ ಇದ್ದರೆ ಸಾಕು. ಈ ರೀತಿ ನಾವು ಮೂವರು ಒಂದೊಂದು ದಿಕ್ಕಿನಲ್ಲಿ ಇರುವುದು ನನಗೆ ಸಹಿಸೋಕೆ ಆಗ್ತಿಲ್ಲ ರೀ ಎಂದು ಎಷ್ಟೇ ಕೇಳಿದರೂ ಜಯಂತ್ ಇರೋಣ ಇರು, ಹಣಕಾಸಿನ ಸ್ಥಿತಿ ಸ್ವಲ್ಪ ಸುಧಾರಿಸಲಿ ಎಂದು ಹೇಳುತ್ತಿದ್ದ. ಗಂಜಿ ಕುಡಿದರೂ ಪರವಾಗಿಲ್ಲ, ತನ್ನ ಗಂಡ ಮತ್ತು ಮಗು ಜೊತೆ ಇದ್ದರೆ ಅಷ್ಟೇ ಸಾಕು ಎಂದು ಶುಭ ಕಂಡ ದೇವರನ್ನೆಲ್ಲ ಬೇಡುತ್ತಿದ್ದಳು. ಇದರ ಮಧ್ಯೆ ಆ ನವೀನ್ ಕಾಟ ಬೇರೆ. ನೀನು ನನಗೆ ಸಿಗದಿದ್ದರೆ ನಾನು ಸಾಯಿಸ್ತೀನಿ, ನೀನು ನನ್ನ ಮದುವೆ ಆಗಲೇಬೇಕು ಎಂದು ಎದುರಿಸುತ್ತಿದ್ದ. ಎಷ್ಟೇ ಹೇಳಿದರೂ ಅವನು ಕೇಳುತ್ತಿರಲಿಲ್ಲ. ಶುಭಾಳಿಗೆ ಸಾಕಾಗಿ ಹೋಗಿತು. ಕನಿಷ್ಠ ಪಕ್ಷ ಎದುರಿಗೆ ಕೂರಿಸಿಕೊಂಡಾದರೂ ಬುದ್ಧಿ ಹೇಳೋಣ ಎಂದರೆ ಕೈಗೆ ಸಿಗುತ್ತಿರಲಿಲ್ಲ ಅವನು. ಅವನನ್ನು ಮೀಟ್ ಮಾಡಲು ಶುಭ ಎಷ್ಟೋ ಬಾರಿ ಕೇಳಿಕೊಂಡರೂ ಸಹ ಅವನು ಸಿಗುತ್ತಿರಲಿಲ್ಲ. ಜಯಂತ್ ಕೈಯಿಂದ ಹೇಳಿಸೋಣ ಎಂದುಕೊಂಡಳು. ಅವರ ಜೊತೆ ಕೂಡ ಮಾತನಾಡಲು ನವೀನ್ ಸಿದ್ಧನಿರಲಿಲ್ಲ. ಒಂದು ದಿನ ಶುಭ ತುಂಬ ಹಠ ಮಾಡಿ ನವೀನ್ಗೆ ಸಿಗಲು ಹೇಳಿದಳು. ಅವನು ಕೂಡ ಸಿಕ್ಕ. ರಾಮನಗರದ ರಂಗಾರಾಯನ ದೊಡ್ಡಿಕೆರೆಯ ಬೆಟ್ಟದ ಮೇಲೆ ಹೋಗಿ ಕುಳಿತು ಅವನನ್ನು ಕೂರಿಸಿಕೊಂಡು ಚಿಕ್ಕ ಮಗುವಿಗೆ ಹೇಳುವ ರೀತಿ ಹೇಳಿದಳು. ನೋಡು ನವೀನ್, ಆಗ ನಮ್ಮ ಪರಿಸ್ಥಿತಿ ಆಗಿತ್ತು, ಆದರೆ ಈಗ ಆಗಲ್ಲ. ನನಗೂ ಮಗಳಿದ್ದಾಳೆ, ನನ್ನ ಗಂಡ ಇದ್ದಾರೆ. ಅವರು ಏನೋ ಪರಿಸ್ಥಿತಿಗೆ ಸಿಲುಕಿ ತಪ್ಪು ಮಾಡಿದ್ದಾರೆ. ಆದರೆ ಅದೇ ತಪ್ಪಿಗೆ ನಾನು ಇವರನ್ನು ಬಿಡಲು ಆಗುವುದಿಲ್ಲ. ನೀನೇ ಯೋಚಿಸಿ ನೋಡು. ನಾನು ನಿನ್ನ ಮದುವೆ ಆದರೆ ನೀನು ನನ್ನ ಎಲ್ಲಾದರೂ ಹೊರಗಡೆ ಫಂಕ್ಷನ್ಗಳಿಗೆ ಕರೆದುಕೊಂಡು ಹೋದರೆ ಜನ ಏನೆಲ್ಲ ಮಾತನಾಡಬಹುದು. ಗಂಡ ಇಲ್ಲದಿದ್ದರೆ ಒಂಥರ, ಆದರೆ ನನ್ನ ಗಂಡ ಇದ್ದಾರೆ. ಆಗ ನಮಗೆ ಯಾರು ಬೆಲೆ ಕೊಡ್ತಾರೆ ಹೇಳು? ಇಷ್ಟು ದಿನ ಅವರನ್ನು ಅಪ್ಪ ಎಂದು ಹಚ್ಚಿಕೊಂಡಿದ್ದಾಳೆ. ನಿನ್ನ ಮದುವೆ ಆಗಿ ನಿನ್ನ ಅಪ್ಪ ಎಂದು ಹೇಳು ಎಂದು ಹೇಳಲು ಸಾಧ್ಯವೇ? ಅವಳು ಬೆಳೆದು ದೊಡ್ಡವಳಾದಾಗ ನನ್ನ ಪ್ರಶ್ನೆ ಮಾಡದೆ ಇರ್ತಾಳ? ಅಪ್ಪ ಮಗಳನ್ನು ನಾನು ಹೇಗೆ ದೂರ ಮಾಡಲಿ? ಇದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ನನ್ನ ಗಂಡನನ್ನು ತುಂಬ ಪ್ರೀತಿ ಮಾಡ್ತೀನಿ. ಅವರನ್ನು ಬಿಟ್ಟು ನಾನು ಬದುಕಲು ಸಾಧ್ಯವಿಲ್ಲ. ನಾನು ನಿನ್ನ ಜೊತೆ ಮದುವೆಗೆ ಒಪ್ಪಿದ ಮೇಲೂ ನಿನ್ನ ಜೊತೆ ಒಳ್ಳೆ ಸ್ನೇಹಿತಳಂತೆ ಇದ್ದೆ, ಈಗಲೂ ಹಾಗೇ ಇದ್ದೀನಿ. ನಾನು ನಿನ್ನ ಮೀಟ್ ಮಾಡೋಕೆ ಬಂದಿರೋ ವಿಷಯ ಎಲ್ಲ ನನ್ನ ಗಂಡನಿಗೆ ಗೊತ್ತು. ಅವರು ಎಂದೂ ನನ್ನ ಮೇಲೆ ನಂಬಿಕೆ ಕಳೆದುಕೊಂಡಿಲ್ಲ. ಆ ನಂಬಿಕೆಯನ್ನು ಉಳಿಸಿಕೊಳ್ಳುವುದು ನನ್ನ ಧರ್ಮ. ಯಾರಾದರೂ ಗಂಡ ತನ್ನ ಹೆಂಡತಿಯನ್ನು ಈ ರೀತಿ ಪರಪುರುಷನನ್ನು ಭೇಟಿ ಮಾಡುವುದಕ್ಕೆ ಕಳುಹಿಸುತ್ತಾರಾ? ಆದರೆ ನನ್ನ ಗಂಡನಿಗೆ ನಿನ್ನ ಮೇಲೂ ಕಾಳಜಿ ಇದೆ, ನಿನ್ನ ಜೀವನ ಸರಿ ಹೋಗಬೇಕು ಎಂದು. ಒಂದು ಕಾಲದಲ್ಲಿ ನೀನು ನನ್ನ ಪ್ರಾಣ ಕಾಪಾಡಿದ್ದೀಯಾ ಎಂದು ಅವರಿಗೆ ನಿನ್ನ ಮೇಲೆ ಕೃತಜ್ಞತೆ ಕೂಡ ಇದೆ. ಇಷ್ಟು ಹೇಳಿದ ಮೇಲೂ ನೀನು ಬದಲಾಗಲಿಲ್ಲ ಅಂದರೆ ಸರಿ, ಈಗ ನಾನು ಏನು ಮಾಡಬೇಕು? ನೋವಿನ ಧ್ವನಿಯಲ್ಲಿ ನುಡಿದ. ಬೇಗ ಬಂದು ಒಳ್ಳೆಯ ಹುಡುಗಿ ನೋಡಿ ಮದುವೆ ಮಾಡ್ಕೊ, ಒಳ್ಳೆ ಜೀವನ ಶುರು ಮಾಡು. ಆದರೂ ನಿನ್ನ ಮರೆಯೋದು ಕಷ್ಟ ಕಣೆ. ಆದರೂ ಮರೀತೀನಿ, ನಾನು ಮದುವೆ ಆಗ್ತೀನಿ. ಖುಷಿನಾ? ಹಬ್ಬ, ಅರ್ಥ ಮಾಡಿಕೊಂಡೆಯಲ್ಲ, ನನಗಂತೂ ಪೂರ್ತಿ ಖುಷಿಯಾಗುತ್ತಿದೆ ಎಂದು ಎದ್ದು ನಿಂತಳು. ಹೌದು, ನಾನು ಮದುವೆ ಆಗ್ತೀನಿ, ಅದು ನಿನ್ನನ್ನೇ, ಸ್ವರ್ಗದಲ್ಲಿ ಎನ್ನುತ್ತಾ ಅವಳ ಕೈ ಹಿಡಿದು ಎಳೆಯುತ್ತಾ ಜೋರಾಗಿ ಬೆಟ್ಟದಿಂದ ಕೆಳಗೆ ಬೀಳಲು ಎಳೆದುಕೊಂಡು ಬರುತ್ತಿದ್ದ. ಖುಷಿಯಲ್ಲಿದ್ದ ಶುಭಾಳಿಗೆ ಒಂದು ಕ್ಷಣ ಏನಾಗುತ್ತಿದೆ ಎಂದು ತಿಳಿಯಲಿಲ್ಲ. ಬಿಡು ನವೀನ್, ಏನು ಮಾಡ್ತಿದ್ದೀಯಾ? ನನ್ನ ಯಾಕೆ ಎಳೆದುಕೊಂಡು ಹೋಗ್ತಿದ್ದೀಯಾ? ಅಲ್ಲಿ ಕೆಳಗೆ ನೀರಿದೆ, ಆಳ ಇದೆ, ಆ ಕಡೆ ಯಾಕೆ ಕರ್ಕೊಂಡು ಹೋಗ್ತಿದ್ಯಾ ಎಂದು ಅವನಿಂದ ಕೈ ಬಿಡಿಸಿಕೊಳ್ಳಲು ಪರದಾಡುತ್ತಿದ್ದಳು. ಅಷ್ಟರಲ್ಲಿ ಯಾರೋ ಅವಳ ಕೈಯನ್ನು ನವೀನ್ ಕೈಯಿಂದ ಬಿಡಿಸಿ ಅವಳನ್ನು ತನ್ನ ಕಡೆ ಎಳೆದುಕೊಂಡಂತಾಯಿತು. ಮೆಲ್ಲಗೆ ಜಯಂತ್ ಎಂದು ಸರಿ ಅವನನ್ನು ಒಪ್ಪಿಕೊಂಡಳು. ವೇಗವಾಗಿ ನಡೆಯುತ್ತಿದ್ದ ಜಯಂತ್ಗೆ ಅವಳನ್ನು ಎಳೆದುಕೊಂಡಿದ್ದಕ್ಕೆ ಕಾಲು ಎಡವಿದ್ದಾಗಿ ಉರುಳಿ ಬಿದ್ದ. ತಕ್ಷಣ ಜಯಂತ್ ಹೋಗಿ ಅವನನ್ನು ಹಿಡಿದುಕೊಂಡು ಕಾಪಾಡಿದ. ಶುಭ ನವೀನನ್ನು ಮೀಟ್ ಮಾಡಲು ಎಲ್ಲಿಗೆ ಹೋಗುತ್ತಿದ್ದಾಳೆ ಎಂದು ಜಯಂತ್ಗೆ ಮೆಸೇಜ್ ಮಾಡಿದ್ದಳು. ಜಯಂತ್ಗೆ ಗೊತ್ತಿತ್ತು ನವೀನ್ಗೆ ಮುಂಗೋಪ ಜಾಸ್ತಿ ಎಂದು. ಇವಳ ಮಾತು ಅರ್ಥ ಮಾಡಿಕೊಳ್ಳದೆ ಕೋಪದಲ್ಲಿ ಏನಾದರೂ ಅವಳಿಗೆ ತೊಂದರೆ ಮಾಡಿ ಬಿಟ್ಟರೆ ಎಂದು ಜಯಂತ್ ಕೂಡ ಅಲ್ಲಿಗೆ ಬಂದಿದ್ದ. ಶುಭಾಳ ಮಾತುಗಳನ್ನು ಕೇಳಿ ಖುಷಿಯಾದ. ನಂತರ ಅವನು ಊಹಿಸಿದಂತೆ ನವೀನ್ ಮಾಡಿದ್ದ. ಆದರೆ ತನ್ನವಳಿಗೆ ಚೂರು ತೊಂದರೆಯಾಗಲು ಜಯಂತ್ ಬಿಡುವವನಲ್ಲ. ಜಯಂತ್ ಕಾಪಾಡಿದ ಮೇಲೆ ನವೀನ್ಗೆ ತನ್ನ ತಪ್ಪಿನ ಪಶ್ಚಾತ್ತಾಪ ಕಾಡಿತ್ತು. ತಾನು ಅವನ ಹೆಂಡತಿಯನ್ನು ನನಗೆ ಬಿಟ್ಟುಕೊಡು ಎಂದು ಹಠ ಮಾಡುತ್ತಿದ್ದರೂ ಅವನು ನನ್ನ ಮೇಲೆ ಸ್ವಲ್ಪವೂ ಕೋಪ ಮಾಡಿಕೊಂಡಿಲ್ಲ. ಎಷ್ಟು ತಾಳ್ಮೆಯಿಂದ ಇದ್ದಾನೆ. ಶುಭ ನನ್ನ ಭೇಟಿ ಮಾಡೋಕೆ ಬರುವ ವಿಷಯ ತಿಳಿದಿದ್ದರೂ ಸ್ವಲ್ಪವೂ ಅನುಮಾನ ಪಡೆದೆ ಕಳುಹಿಸಿದ. ಹೀಗೆ ಇರಲು ಸಾಧ್ಯವೇ ಎಂದು ಅವನಿಗೆ ಪ್ರಶ್ನೆ ಕಾಡಿತು. ಶುಭ ಯಾವ ಹುಡುಗರೊಂದಿಗೆ ಮಾತನಾಡಿದರೂ ನನಗೆ ಸಹಿಸಲಾಗುತ್ತಿರಲಿಲ್ಲ, ಅವಳ ಗಂಡನ ಜೊತೆ ಕೂಡ. ಆದರೆ ಅವನು ಹೇಗೆ ಸ್ವಲ್ಪವೂ ಕೋಪ ಮಾಡಿಕೊಳ್ಳದೆ ಇದ್ದಾನೆ? ಇದೇ ನಿಜವಾದ ಪ್ರೀತಿ. ಪ್ರೀತಿಯಲ್ಲಿ ಎಂದು ಅನುಮಾನ ಬರುವುದಿಲ್ಲ ಎಂದು ಯೋಚಿಸಿ ಜಯಂತ್ ಮತ್ತು ಶುಭಾಳಿಗೆ ಕ್ಷಮೆ ಕೋರಿದ. 6 ತಿಂಗಳು ಕಳೆದ ಮೇಲೆ ಜಯಂತ್ ಬಿಸಿನೆಸ್ ಇಂಪ್ರೂವ್ ಆಗಿತ್ತು.
ಅವನು ತನ್ನ ಎಲ್ಲ ಸಾಲಗಳನ್ನು ತೀರಿಸಿ ತನ್ನ ಹೆಂಡತಿ ಮತ್ತು ಮಗಳನ್ನು ತನ್ನ ಮನೆಗೆ ಕರೆದುಕೊಂಡು ಬಂದ. ಅವನ ತಂದೆ ತಾಯಿಗೂ ಕೂಡ ಶುಭಾಳ ತಪ್ಪು ಏನಿಲ್ಲ. ಎಲ್ಲ ತಾನು ಮಾಡಿಕೊಂಡಿದ್ದು, ತಾನೇ ಸರಿ ಮಾಡಿದ್ದೇನೆ. ಇನ್ನು ಮುಂದಾದರೂ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ಅರ್ಥ ಮಾಡಿಸಿ ಹೇಳಿದ. ಅವರು ತಮ್ಮ ತಪ್ಪಿಗೆ ಶುಭ ಮತ್ತು ಅವಳ ಮನೆಯವರೊಂದಿಗೆ ಕ್ಷಮೆ ಕೇಳಿದರು. ಶುಭ ತನ್ನ ಇಷ್ಟದಂತೆ ಕೆಲಸ ಬಿಟ್ಟು ತನ್ನ ಕುಟುಂಬ ಮತ್ತು ಮಗಳನ್ನು ನೋಡಿಕೊಂಡು ಆರಾಮಾಗಿ ಇದ್ದರು. ದೇವರು ಎಂದು ನಮ್ಮ ಕಷ್ಟಗಳನ್ನು ನೋಡಿ ಕುರುಡಾಗಿರುವುದಿಲ್ಲ. ಅವನ ಎಲ್ಲ ಪರೀಕ್ಷೆಗಳು ಮುಗಿದ ಮೇಲೆ ಅದರ 2ರಷ್ಟು ಸುಖ ನೀಡುವನು. ಆದರೂ ಜಯಂತ್ ಅಷ್ಟೊಂದು ಹಣ ಏನು ಮಾಡಿದ ಮತ್ತು 1 ವರ್ಷಗಳ ಕಾಲ ಎಲ್ಲಿ ಹೋಗಿದ್ದ ಎಂದು ಈಗಲೂ ತಿಳಿಯದ ವಿಚಾರ. ಈಗಲೂ ಜಯಂತ್ ಬಳಿ ನಿಜ ತಿಳಿದುಕೊಳ್ಳಲು ಪ್ರಯತ್ನ ಪಡುತ್ತಿದ್ದಾರೆ. ಅವನು ಯಾವಾಗ ನಿಜ ಹೇಳುವನೋ ತಿಳಿದಿಲ್ಲ. ಮುಗಿಯಿತು ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.